महान मानवतावादी जगज्योती बसवेश्वर जयंती महोत्सव रविवारपासून सुरू झाला असून बेळगावात भव्य बाईक रॅलीचे आयोजन करण्यात आले। समता आणि मानवतेचे सुसंस्करण करणारे महान मानवतावादी जगज्योती श्री बसवेश्वर यांच्या जयंतीचे आयोजन रविवारपासून बेळगावात सुरू झाले आहे। बेळगावातील बसव चौक येथील उद्यानात असलेल्या जगज्योती श्री बसवेश्वर यांच्या मूर्तीला नागणूर रुद्राक्षी मठाचे श्री अल्लमप्रभू स्वामीजी आणि कारंजे मठाचे श्री गुरुसिद्ध स्वामीजी यांच्या उपस्थितीत महापौर मंगेश पवार, उपमहापौर वाणी जोशी, खासदार जगदीश शेट्टर, KLE संस्थेचे अध्यक्ष डॉक्टर प्रभाकर कोरे, माजी विधान परिषद सदस्य महांतेश कवटगिमठ तसेच इतर मान्यवरांनी पुष्पहार अर्पण करून षटस्थळ ध्वजारोहण करून बाईक रॅलीला प्रारंभ केला। यावेळी खासदार जगदीश शेट्टर यांनी सांगितले की संपूर्ण राज्यात बसव जयंती अत्यंत भव्यतेने साजरी केली जात आहे। बेळगावातही अत्यंत जल्लोषात बसव जयंतीचे आयोजन करण्यात आले आहे। ಬಸವ ಜಯಂತಿಯ ಉತ್ಸವ ಈ ಸಲ ಇಡೀ ರಾಜ್ಯದಲ್ಲಿ ಬಹಳ ಅದ್ದೂರಿಯಿಂದ ಬಹಳ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ। ನಾನು ನಿನ್ನೆ ಮೊನ್ನೆ ಗುಲ್ಬರ್ಗ ನಗರದಲ್ಲಿದ್ದೆ, ಒಂದು ಮದುವೆ ಕಾರ್ಯಕ್ರಮ ಹೋಗಿದ್ದೆ। ಅಲ್ಲಿ ಸಮಾಜದ ಹಿರಿಯರೆಲ್ಲರೂ ಬಂದಿದ್ರು, ನಾಗರಿಕರು ಬಂದಿದ್ರು। ಅವರು ಹೇಳ್ತಾ ಇದ್ರು ಗುಲ್ಬರ್ಗದಲ್ಲಿ ಸಹಿತ ಬಹಳ ದೊಡ್ಡ ಪ್ರಮಾಣದಲ್ಲಿ ಬಸವ ಜಯಂತಿ ಆಚರಣೆ ಮಾಡ್ತಾ ಇದ್ದೀವಿ ಅಂತ ಹೇಳಿ। ಅದೇ ರೀತಿ ಬೆಳಗಾವಿಯಲ್ಲಿ ಎಲ್ಲ ಸಂಘಟನೆಗಳು, ಬೇರೆ ಬೇರೆ ರೀತಿಯ ಎಲ್ಲ ಸಂಘಟನೆಗಳು ಸಹಿತ ಇವತ್ತು ಎಲ್ಲರೂ ಒಗ್ಗಟ್ಟು ಕೂಡಿ ಇವತ್ತು ಬಹಳ ದೊಡ್ಡ ಪ್ರಮಾಣದಲ್ಲಿ ಬಸವ ಜಯಂತಿ ಕಾರ್ಯಕ್ರಮ ಬೆಳಗಾವಿಯಲ್ಲಿ ಮಾಡ್ತಾ ಇದ್ದಾರೆ। ಇವತ್ತು ಅದಕ್ಕೆ ಪೂರಕವಾಗಿ 35 ತಾರೀಕಿಗೆ ಬಸವ ಜಯಂತಿ ಕಾರ್ಯಕ್ರಮ ಪೂರಕವಾಗಿ ಇವತ್ತು ಬೃಹತ್ವಾದಂತ ಬೈಕ್ ರ್ಯಾಲಿಯನ್ನ ಇವತ್ತು ಆಯೋಜನೆ ಮಾಡಿದ್ದಾರೆ। ಸಾವಿರಾರು ಸಂಖ್ಯೆಯಲ್ಲಿ ಇದರಲ್ಲಿ ಬಹಳಷ್ಟು ಜನಸಾಮಾನ್ಯರು ಭಾಗವಹಿಸಿದ್ದಾರೆ। ಬಹಳ ದೊಡ್ಡ ಪ್ರಮಾಣದಲ್ಲಿ ಬಸವ ಸಂದೇಶವನ್ನ, ಶರಣರ ಸಂದೇಶವನ್ನ ಕಳಿಸುವಂತದ್ದು, ನೀಡುವಂತ ಸಮಾಜಕ್ಕೆ ನೀಡುವಂತ ಕೆಲಸ ಈ ರ್ಯಾಲಿ ಮುಖಾಂತರ ಆಗ್ತಾ ಇದೆ। ಖಾಸಗಿಯವರಾಗ್ಲಿ ಯಾರು ಮಾಡಿದ್ರು ಬಸವ ಜಯಂತಿ ಅದನ್ನ ಸ್ವಾಗತ ನಾವು ಮಾಡ್ತೀವಿ। ಮತ್ತು ಬಸವ ಜಯಂತಿ ಆಚರಣೆ ಮಾಡುವ ಮುಖಾಂತರ ಶರಣರ ಏನೋ ಒಂದು ವಚನಗಳ ಮುಖಾಂತರ ಸಂದೇಶ ಇದೆ, ಅದನ್ನ ಸಮಾಜಕ್ಕೆ ತಿಳಿಸುವಂತದ್ದು ಮತ್ತು ಸಮಾಜದಲ್ಲಿ ಪರಿವರ್ತನೆ ತರುವಂತದ್ದು। ಬಸವಣ್ಣವರು ಏನು ಸಮಾನತೆಯ ಬೀಜವನ್ನು ಬಿತ್ತಿದ್ರು, ಅದು ನಿಜವಾಗಿ 12ನೇ ಶತಮಾನದ್ದು ಇವತ್ತಿಗೂ ಪ್ರಸ್ತುತ ಇದೆ। ಅಲ್ಪಸಂಖ್ಯಾತ ಏನು ಸಮಾನತೆ ಇರಬೇಕು, ಹೆಣ್ಣು ಗಂಡರಲ್ಲಿ ಅಸ್ಪೃಶ್ಯತೆ ಹೋಗಬೇಕು ಅನ್ನುವಂತ ಏನೊಂದು ಬಹಳ ಮುಖ್ಯವಾದಂತ ಒಂದು ಉದ್ದೇಶ ಇದೆ, ಅದು ಇವತ್ತು ಸಮಾಜಕ್ಕೆ ತಿಳಿಸುವಂತ ಕೆಲಸ ಆಗಬೇಕು। ರಾಜ್ಯ ಸರ್ಕಾರ ಆಚರಣೆ ಮಾಡಿದ್ರು ಸ್ವಾಗತ ಮಾಡ್ತೀನಿ, ಖಾಸಗಿಯವರು ಮಾಡಿದ್ರು ಸ್ವಾಗತ ಮಾಡ್ತೀನಿ। ಈ ಸಲ ಸೋಮಣ್ಣ ಅವರು ನನಗೆ ಫೋನ್ ಮಾಡಿದ್ರು, ಅವತ್ತು ನೀವು ಬರ್ಬೇಕಂತ ಹೇಳಿ, ಆದ್ರೆ ಬೇರೆ ಬೇರೆ ಕಾರ್ಯಕ್ರಮ ಇದ್ದರಿಂದ ಅವರು ಅಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ। ಸ್ಪೀಕರ್ ಅವರು ನೇತೃತ್ವದಲ್ಲಿ ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹೊಸ ಪಾರ್ಲಿಮೆಂಟ್ ಭವನದಲ್ಲಿ ಇವತ್ತು ಬಸವ ಜಯಂತಿಯನ್ನು ಆಚರಣೆ ಮಾಡ್ತಾರೆ। ಬಸವಣ್ಣನವರ ವಿಚಾರಧಾರೆಗಳು ಜಾಗತಿಕವಾಗಿ ಪ್ರಚಾರ ಆಗಬೇಕಾದ್ರೆ ಏನ್ ಮಾಡ್ಬೇಕಂತ ಹೇಳಿ ನೋಡಿ, ಈಗಾಗಲೇ ಇದ್ರ ಬಗ್ಗೆ ಸಾಕಷ್ಟು ಚಿಂತನೆ ಆಗಿದೆ। ಮೊಟ್ಟ ಮೊದಲು ಹೇಳ್ಬೇಕಂದ್ರೆ ಈ ಬೇರೆ ಭಾಷೆಯಲ್ಲಿ, ಇಂಗ್ಲಿಷ್ ಮತ್ತು ಬೇರೆ ಬೇರೆ ಭಾಷೆಗಳಲ್ಲಿ ಬಸವಣ್ಣವರ ವಚನ ಮತ್ತು ಶರಣರ ವಚನ ಸಂದೇಶವನ್ನ ಏನೊಂದು ಟ್ರಾನ್ಸ್ಲೇಟ್ ಮಾಡುವಂತದ್ದು, ಭಾಷಾಂತರ ಮಾಡುವಂತದ್ದು ಈಗಾಗಲೇ ಅದು ಪ್ರಕ್ರಿಯೆ ಆಗಿದೆ। ಅದಾದ್ಮೇಲೆ ಇಂಗ್ಲಿಷ್ ನಲ್ಲಿ ತರ್ಜುಮೆಗೊಳಿಸಿದ ಮೇಲೆ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಸವಣ್ಣವರ ಏನ್ ಥಿಂಕಿಂಗ್ ಇದೆ, ವಚನ ಇದೆ, ಅದರ ತಿರುಳು ಇದೆ, ಅದೆಲ್ಲವೂ ಸಹಿತ ಇದು ಇಡೀ ಜಗತ್ತಿಗೆ ಗುರುತಾಗ್ತಾ ಇದೆ। ಹೀಗಾಗಿ ಇವತ್ತು ಬಸವಣ್ಣ ಕೇವಲ ನಮ್ಮ ನಾಡು ಅಷ್ಟೇ ಅಲ್ಲ, ನಮ್ಮ ದೇಶ ಅಷ್ಟೇ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಬ್ಬ ದೊಡ್ಡ ಮಾನವನಾಗಿ ಇವತ್ತು ಬೆಳೀತಾ ಇದ್ದಾರೆ। या कार्यक्रमात लिंगायत समाजाचे प्रमुख बसवराज रोटी, शंकर गुडस, रत्नप्रभा बेल्लद आणि इतर असंख्य बसवभक्त मोठ्या संख्येने सहभागी झाले होते। संकल्प शिंदे, KMM मराठी, बेळगाव।